ಫೆಬ್ರವರಿ ವರ್ಷದ ಅತಿ ಚಿಕ್ಕ ತಿಂಗಳು ಏಕೆ? ಫೆಬ್ರವರಿಯಲ್ಲಿ ಕೇವಲ 28 ದಿನಗಳು ಬರೋದೇಕೆ? ನಾವು ಇಂದು ಬಳಸ್ತಿರೋ ರೋಮನ್ ಕ್ಯಾಲೆಂಡರ್ನಲ್ಲಿ 1000 ವರ್ಷಗಳ ಹಿಂದೆ ಕೇವಲ 10 ತಿಂಗಳುಗಳು ಮಾತ್ರನೇ ಇದ್ದವು. ಆಮೇಲೆ ಅದನ್ನ 12 ತಿಂಗಳು ಮಾಡಲಾಯಿತು. ಮೊದಲು ಇದನ್ನ ಜೂಲಿಯನ್ ಕ್ಯಾಲೆಂಡರ್ ಎಂದು ಕರೆಯಲಾಗ್ತಾ ಇತ್ತು. ಆಮೇಲೆ ಇದನ್ನ ಗ್ರೆಗೋರಿಯನ್ ಕ್ಯಾಲೆಂಡರ್ ಎನ್ನಲಾಯಿತು. ಈ ಕ್ಯಾಲೆಂಡರ್ ಶತಮಾನಗಳ ಕಾಲದಿಂದ ಪ್ರಯೋಗ ಮತ್ತು ದೋಷಗಳನ್ನ ತಾಳೆ ನೋಡಿ ಖಗೋಳಶಾಸ್ತ್ರ, ರಾಜಕೀಯ ಮತ್ತು ಮೂಢನಂಬಿಕೆಗಳನ್ನು ಒಳಗೊಂಡಿದೆ. ಇದು ರೋಮನ್ ಚಕ್ರವರ್ತಿಗಳಾದ ಜೂಲಿಯಸ್ ಸೀಸರ್ ಮತ್ತು ಅಗಸ್ಟಸ್ ಸೀಸರ್ ಇವರ ಹೆಸರುಗಳನ್ನ ಜುಲೈ ಮತ್ತು ಆಗಸ್ಟ್ ತಿಂಗಳುಗಳಿಗೆ ಇಡುವುದರಿಂದ ಹಿಡಿದು 13ನೆಯ ಪೋಪ್ ಗ್ರೆಗೋರಿ ಇವರು ಸಮಯವನ್ನ ಅಳೆದು ತಿದ್ದುಪಡಿ ಮಾಡಿದ್ದರವರೆಗೆ ಒಂದು ಅದ್ಭುತ ರೀತಿಯಲ್ಲಿ ವಿಕಾಸಗೊಂಡಿದೆ. ಹಾಗಾದ್ರೆ ಏನು ಈ ಕ್ಯಾಲೆಂಡರ್ ಹಿಂದಿನ ರೋಮನ್ ನರಗಣಿತ? ಬನ್ನಿ ತಿಳಿದುಕೊಳ್ಳೋಣ. 2700 ವರ್ಷಗಳ ಹಿಂದೆ ರೋಮನ್ನರು ಬಳಸಿದ ಕ್ಯಾಲೆಂಡರ್ನಲ್ಲಿ ಕೇವಲ 10 ತಿಂಗಳುಗಳು ಮಾತ್ರನೇ ಇದ್ದವು. ಇದು ಮಾರ್ಷಿಯಸ್ ಅಂದ್ರೆ ಮಾರ್ಚ್ನಿಂದ ಪ್ರಾರಂಭಗೊಂಡು ಡಿಸೆಂಬರ್ನಲ್ಲಿ ಕೊನೆಗೊಳ್ಳುತ್ತಿತ್ತು. ಇದರಲ್ಲಿ ಮೊದಲ 4 ತಿಂಗಳುಗಳ ಹೆಸರನ್ನ ರೋಮನ್ ದೇವತೆಗಳ ಹೆಸರಲ್ಲಿ ಇಡಲಾಗಿತ್ತು ಮತ್ತು ಉಳಿದ 6 ತಿಂಗಳುಗಳ ಹೆಸರುಗಳನ್ನ ಲ್ಯಾಟಿನ್ ಭಾಷೆಯ ಸಂಖ್ಯೆಗಳ ಹೆಸರಿನಲ್ಲಿ ಇಡಲಾಗಿತ್ತು. ಇಲ್ಲಿ ಗಮನಿಸಬೇಕಾದ ವಿಷಯ ಅಂದ್ರೆ ಆಗ ಜುಲೈ ಮತ್ತು ಆಗಸ್ಟ್ ತಿಂಗಳನ್ನ ಕ್ವಿಂಟಿಲಿಸ್ ಮತ್ತು ಸೆಕ್ಸ್ಟಿಲಿಸ್ ಎಂದು ಕರೀತಾ ಇದ್ರು. ಆದ್ರೆ 10 ತಿಂಗಳುಗಳಿರುವ ಈ ಕ್ಯಾಲೆಂಡರ್ನಲ್ಲಿ ಇದ್ದಿದ್ದು ಬರೀ 304 ದಿನಗಳು ಮಾತ್ರ. ಉಳಿದ 61 ದಿನಗಳನ್ನ ಅವರು ಗಣನೆ ಮಾಡ್ತಾ ಇರಲಿಲ್ಲ. ಇದಕ್ಕೆ ಕಾರಣ ಈ 2 ತಿಂಗಳುಗಳಲ್ಲಿ ಘೋರವಾದ ಚಳಿ ಇರ್ತಾ ಇತ್ತು ಮತ್ತು ಅಂದಿನ ಕಾಲದಲ್ಲಿ ರೋಮನ್ನರ ಮೂಲ ಕಸುಬು ವ್ಯವಸಾಯವಾಗಿದ್ದರಿಂದ ಅವರಿಗೆ ಈ ಚಳಿ ಅವಧಿಯಲ್ಲಿ ಯಾವುದೇ ಕೆಲಸವನ್ನ ಮಾಡಲು ಆಗ್ತಾ ಇರಲಿಲ್ಲ. ಹಾಗಾಗಿ ಅವರು 61 ದಿನಗಳನ್ನ ಕೌಂಟ್ ಮಾಡ್ತಾ ಇರಲಿಲ್ಲ. ಆದ್ರೆ ನೂಮಾ ಪಾಂಪಿಲಸ್ ಎಂಬ ರೋಮನ್ ಅಧಿಪತಿ ಕ್ಯಾಲೆಂಡರ್ನಲ್ಲಿದ್ದ ಈ ದೋಷವನ್ನ ಸರಿಪಡಿಸಲು ಮುಂದಾಗ್ತಾನೆ ಮತ್ತು ಜನವರಿ ಮತ್ತು ಫೆಬ್ರವರಿ ಎಂಬ 2 ತಿಂಗಳುಗಳನ್ನ ಕ್ಯಾಲೆಂಡರ್ನಲ್ಲಿ ಸೇರಿಸ್ತಾನೆ. ಆಗಿನ ಕಾಲದಲ್ಲಿ ರೋಮ್ನಲ್ಲಿ ಸಮ ಸಂಖ್ಯೆಗಳನ್ನ ಅಶುಭ ಮತ್ತು ಬೆಸ ಸಂಖ್ಯೆಗಳನ್ನ ಶುಭ ಎಂದು ಪರಿಗಣಿಸಲಾಗ್ತಾ ಇತ್ತು. ಹಾಗಾಗಿ ಯಾವೆಲ್ಲ ತಿಂಗಳುಗಳಲ್ಲಿ 30 ದಿನಗಳಿದೆಯೋ ಅವುಗಳನ್ನ 29 ದಿನಗಳನ್ನಾಗಿ ಮಾಡಲಾಗುತ್ತೆ. ಆದ್ರೆ ಫೆಬ್ರವರಿಯಲ್ಲಿ ಮಾತ್ರ 28 ದಿನಗಳನ್ನು ಇಡಲಾಗುತ್ತೆ. ಇದಕ್ಕೆ ಕಾರಣ ರೋಮನ್ನರ ಮೂಢನಂಬಿಕೆ. ಫೆಬ್ರವರಿ ಎಂಬ ಹೆಸರನ್ನ ಫೆಬ್ರುವಾ ಎಂಬ ರೋಮನ್ನರ ಶುದ್ಧೀಕರಣದ ಹಬ್ಬದ ಹೆಸರಿಂದ ಇಡಲಾಗಿತ್ತು. ಮಾರ್ಚ್ ನಲ್ಲಿ ಹೊಸ ವರ್ಷ ಶುರುವಾಗುವ ಮೊದಲು ರೋಮನ್ನರು ಈ ಶುದ್ಧೀಕರಣದ ಹಬ್ಬವನ್ನ ಆಚರಿಸ್ತಾ ಇದ್ರು ಮತ್ತು ಈ ಸಮಯವನ್ನ ಅಶುಭ ಎಂದು ಪರಿಗಣಿಸಲಾಗ್ತಾ ಇತ್ತು. ಹಾಗಾಗಿ ನೂಮ ಚಕ್ರವರ್ತಿ ಉದ್ದೇಶಪೂರ್ವಕವಾಗಿ ಈ ತಿಂಗಳಲ್ಲಿ ಕಡಿಮೆ ದಿನಗಳನ್ನು ಇಡ್ತಾನೆ ಮತ್ತು ಅಶುಭ ಎಂಬ ಕಾರಣಕ್ಕಾಗಿ ಫೆಬ್ರವರಿಯಲ್ಲಿ 28 ದಿನಗಳು ಅಂದ್ರೆ ಸಮಸಂಖ್ಯೆ ದಿನಗಳನ್ನು ಇಡಲಾಗುತ್ತೆ. ಇಲ್ಲಿಗೆ ಕ್ಯಾಲೆಂಡರ್ ನಲ್ಲಿರುವ ದಿನಗಳ ಸಂಖ್ಯೆ 355ಕ್ಕೆ ಬರುತ್ತೆ. ಒಂದು ಸೌರ ವರ್ಷಕ್ಕೆ ಹೋಲಿಕೆ ಆಗಲು ಈ ಕ್ಯಾಲೆಂಡರ್ ನಲ್ಲಿ ಇನ್ನೂ 10 ದಿನಗಳು ಕಡಿಮೆ ಇದ್ದವು. ಒಂದು ವರ್ಷದಲ್ಲಿ 10 ದಿನಗಳು ಕಡಿಮೆ ಇದ್ದಿದ್ದರಿಂದ ಕೆಲವು ವರ್ಷಗಳ ನಂತರ ಮಾರ್ಚ್ ನಲ್ಲಿ ಚಳಿಗಾಲ ಬರೋದಕ್ಕೆ ಶುರುವಾಯಿತು ಮತ್ತು ನವೆಂಬರ್ ನಲ್ಲಿ ಸೆಕೆಗಾಲ ಬರೋದಕ್ಕೆ ಶುರುವಾಯಿತು. ಕ್ರಿಸ್ತಪೂರ್ವ 46ರಲ್ಲಿ ಜೂಲಿಯಸ್ ಸೀಸರ್ ಚಕ್ರವರ್ತಿ ಅಧಿಕಾರಕ್ಕೆ ಬಂದಾಗ ಅವರಿಗೆ ಈ ಕ್ಯಾಲೆಂಡರ್ ಅನ್ನ ಸರಿಪಡಿಸುವುದು ಅಗತ್ಯ ಎಂಬುದು ಅರಿವಾಗುತ್ತೆ. ಹಾಗಾಗಿ ಅವರು ಈಜಿಪ್ಟ್ನ ಖಗೋಳಶಾಸ್ತ್ರಜ್ಞನಾದ ಸೋಸಿಜೆನಿಸ್ನ ಭೇಟಿಯಾದಾಗ ಈಜಿಪ್ಟ್ನ ಜನರು ಸೌರಮಾನ ಕ್ಯಾಲೆಂಡರ್ ಅನ್ನು ಅನುಸರಿಸುತ್ತಾ ಇದ್ದಾರೆ ಎಂಬುದು ತಿಳಿಯುತ್ತೆ ಮತ್ತು ಅದರಲ್ಲಿ ಒಂದು ವರ್ಷಕ್ಕೆ 365 ದಿನಗಳಿದ್ದು ಪ್ರತಿ 4 ವರ್ಷಗಳಿಗೊಮ್ಮೆ ಒಂದು ಹೆಚ್ಚುವರಿ ದಿನವನ್ನ ಸೇರಿಸಲಾಗುತ್ತೆ ಎಂಬುದು ತಿಳಿಯುತ್ತೆ. ಜೂಲಿಯಸ್ ಸೀಸರ್ ಚಕ್ರವರ್ತಿ ಇದನ್ನ ಕೂಲಂಕುಷವಾಗಿ ಪರೀಕ್ಷಿಸಿ ಇದೇ ಸರಿಯಾದ ಕ್ಯಾಲೆಂಡರ್ ಎಂಬ ನಿರ್ಣಯಕ್ಕೆ ಬರ್ತಾರೆ ಮತ್ತು ರೋಮನ್ ಸಾಮ್ರಾಜ್ಯದಲ್ಲೂ ಇದೇ ಕ್ಯಾಲೆಂಡರ್ ಅನ್ನ ಬಳಸುವಂತೆ ಆದೇಶಿಸಲಾಗುತ್ತೆ. ಅದರಂತೆ ಯಾವೆಲ್ಲ ತಿಂಗಳುಗಳಲ್ಲಿ 29 ದಿನಗಳಿದ್ದವೋ ಅವುಗಳನ್ನ 30 ಮಾಡಲಾಗುತ್ತೆ ಮತ್ತು ವರ್ಷದಲ್ಲಿ 365 ದಿನಗಳು ಬರುವಂತೆ ತಿಂಗಳುಗಳನ್ನ ಮತ್ತು ದಿನಗಳನ್ನ ಸೆಟ್ ಮಾಡಲಾಗುತ್ತೆ. ಆದ್ರೆ ದುರದೃಷ್ಟಕರ ಎಂದು ಪರಿಗಣಿಸಲಾದ ಫೆಬ್ರವರಿಯಲ್ಲಿ 28 ದಿನಗಳನ್ನ ಮೀಸಲಾಗಿಡಲಾಗುತ್ತೆ ಮತ್ತು ಅಧಿಕ ವರ್ಷದಲ್ಲಿ ಬರುವ ಒಂದು ಹೆಚ್ಚುವರಿ ದಿನವನ್ನ ಫೆಬ್ರವರಿಗೆ ಸೇರಿಸುವಂತೆ ತೀರ್ಮಾನಿಸಲಾಗುತ್ತೆ. ಈ ಸುಧಾರಣೆಯೊಂದಿಗೆ ರೋಮನ್ನರ ಬಹುತೇಕ ಗೊಂದಲಗಳು ದೂರವಾಗುತ್ತೆ ಮತ್ತು ಇದನ್ನ ಜೂಲಿಯನ್ ಕ್ಯಾಲೆಂಡರ್ ಎಂದು ಕರೆಯಲಾಗುತ್ತೆ ಮತ್ತು ಜೂಲಿಯಸ್ ಸೀಸರ್ ಚಕ್ರವರ್ತಿ ನೆನಪಿಗೆ ಕ್ವಿಂಟಿಲಿಸ್ ತಿಂಗಳನ್ನ ಜುಲೈ ಎಂದು ಕರೆಯಲಾಗುತ್ತೆ. ಜೂಲಿಯಸ್ ಸೀಸರ್ ನಂತರ ಅಧಿಕಾರಕ್ಕೆ ಬಂದ ಅಗಸ್ಟಸ್ ಸೀಸರ್ ಈಜಿಪ್ಟ್ನ ಆಂಥನಿ ಮತ್ತು ಕ್ಲಿಯೋಪಾತ್ರರನ್ನು ಸೋಲಿಸಿ ಈಜಿಪ್ಟ್ ಅನ್ನು ತನ್ನ ವಶಕ್ಕೆ ಪಡೆದುಕೊಳ್ತಾರೆ ಮತ್ತು ಈತನ ಕಾಲದಲ್ಲಿ ರೋಮನ್ ಸಾಮ್ರಾಜ್ಯ ವಿಶ್ವದ ಅತ್ಯಂತ ಬಲಿಷ್ಠ ಮತ್ತು ಶಕ್ತಿಶಾಲಿ ಸಾಮ್ರಾಜ್ಯವಾಗುತ್ತೆ. ಅಗಸ್ಟಸ್ ಚಕ್ರವರ್ತಿ ಸಹ ಜೂಲಿಯಸ್ ಚಕ್ರವರ್ತಿಗೆ ನೀಡಿದ ಗೌರವ ತನಗೂ ಬೇಕು ಎಂದು ಬಯಸ್ತಾರೆ. ಹಾಗಾಗಿ ಅಗಸ್ಟಸ್ ಚಕ್ರವರ್ತಿ ನೆನಪಲ್ಲಿ ಸೆಕ್ಸ್ಟಿಲಿಸ್ ತಿಂಗಳಿಗೆ ಆಗಸ್ಟ್ ಎಂದು ಹೆಸರಿಡಲಾಗುತ್ತೆ. ಜೂಲಿಯನ್ ಕ್ಯಾಲೆಂಡರ್ ಒಂದು ದೊಡ್ಡ ಸುಧಾರಣೆಯಾದರೂ ಅದು ಪರಿಪೂರ್ಣವಾಗಿರಲಿಲ್ಲ. ಸೌರ ವರ್ಷವು ವಾಸ್ತವವಾಗಿ 365.2422 ದಿನಗಳದ್ದಾಗಿರುತ್ತದೆ. ಅದು ನಿಖರವಾಗಿ 365.25 ದಿನಗಳದ್ದಾಗಿರೋದಿಲ್ಲ. ಈ ವ್ಯತ್ಯಾಸ ಒಂದು ವರ್ಷಕ್ಕೆ ಕೇವಲ 11 ನಿಮಿಷಗಳಷ್ಟೇ. ಆದರೆ ಈ 11 ನಿಮಿಷಗಳನ್ನ ನೀವು ಜೋಡಿಸುತ್ತಾ ಹೋದ್ರೆ ಸುಮಾರು 125 ವರ್ಷಗಳಿಗೆ ಇದು ಒಂದು ದಿನವಾಗುತ್ತೆ. ಹಾಗಾಗಿ ಕ್ರಿಸ್ತಶಕ 1500ರಷ್ಟು ಹೊತ್ತಿಗೆ ಈ ವ್ಯತ್ಯಾಸ 10 ದಿನಗಳದ್ದಾಗಿರುತ್ತದೆ. ಹಾಗಾಗಿ 1582ರಲ್ಲಿ 13ನೇ ಪೋಪ್ ಗ್ರೆಗೋರಿ ಈ ಕ್ಯಾಲೆಂಡರ್ನಲ್ಲಿ ಇನ್ನಷ್ಟು ಸುಧಾರಣೆಗಳನ್ನ ತರೋದಕ್ಕೆ ಮುಂದಾಗ್ತಾರೆ. ನಾವು ಇಂದು ಬಳಸ್ತಾ ಇರೋದು ಗ್ರೆಗೋರಿಯನ್ ಕ್ಯಾಲೆಂಡರ್. ಜೂಲಿಯನ್ ಕ್ಯಾಲೆಂಡರಿಗೂ ಗ್ರೆಗೋರಿಯನ್ ಕ್ಯಾಲೆಂಡರಿಗೂ ಇರುವ ವ್ಯತ್ಯಾಸವೇನು? ಒಂದು ವರ್ಷಕ್ಕೆ 11 ನಿಮಿಷಗಳ ಡಿಫರೆನ್ಸ್ ಬಂದ್ರೆ ಮತ್ತು ಈ 11 ನಿಮಿಷಗಳು 125 ವರ್ಷಗಳಿಗೆ ಒಂದು ದಿನವಾದ್ರೆ ಈ ವ್ಯತ್ಯಾಸವನ್ನ ಸರಿಪಡಿಸಲು ಏನೆಲ್ಲ ಗಣಿತ ಮಾಡಲಾಯಿತು ಇದನ್ನ ನಾನು ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಈ ವಿಡಿಯೋದಿಂದ ನಿಮಗಿಂದು ಹೊಸ ವಿಷಯವೊಂದು ಅರಿವಾಗಿದ್ದರೆ ಈ ವಿಡಿಯೋಗೆ ಲೈಕ್ ಕೊಡಿ ಹಾಗೂ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಶೇರ್ ಮಾಡೋ ಮುಖಾಂತರ ಈ ಜ್ಞಾನವನ್ನು ಇತರರೊಂದಿಗೂ ಹಂಚಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಅಂಡ್
ಬಾಯ್ ಬಾಯ್.